ನಿಷೇಧಾಜ್ಞೆ ಮಧ್ಯೆಯೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಹಾಕಬೇಕಾಗಿತ್ತು, ಅಲ್ಲಿ ಮಸೀದಿಗಳ ಮೇಲೆ ಯಾರು ನಿಂತ್ಕೊಳ್ಬೇಡಿ ಅಂತ ಹೇಳಬೇಕಾಗಿತ್ತು. ಯಾಕೆ ಬಿಟ್ರಿ ಅವರನ್ನ? ಕಲ್ಲು ಸಂಗ್ರಹ ಮಾಡೋದನ್ನ ಯಾಕೆ ಬಿಟ್ರಿ? ಅಲ್ಲಿ ಪೊಲೀಸರದ್ದು ಫಾಲ್ಟ್ ಇದೆ ಇದರಲ್ಲಿ. ಪಹಲ್ಗಾಮ್ ಅಲ್ಲಿ ಇಂಟೆಲಿಜೆನ್ಸ್ ವಿಚಾರದಲ್ಲಿ ಮಾತನಾಡ್ತಿರಲ್ಲ ಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳೇ, ಈ ವಿಚಾರದಲ್ಲಿ ಯಾಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ? ಅಲ್ಲಿ ಕಲ್ಲು ಸಂಗ್ರಹ ಮಾಡ್ಕೊಂಡು ಇಟ್ಕೊಂಡು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ, ಕಲ್ಲು ಹೊಡೆಯಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ಲಿಲ್ವಾ ನಿಮಗೆ ಇಂಟೆಲಿಜೆನ್ಸು? ಬೆಳಗಾವಿಯಲ್ಲೂ ಇಂಟೆಲಿಜೆನ್ಸ್ ಗೊತ್ತಾಗ್ಲಿಲ್ಲ ನಿಮಗೆ, ಇಲ್ಲೂ ಇಂಟೆಲಿಜೆನ್ಸ್ ಗೊತ್ತಾಗ್ಲಿಲ್ಲ ನಿಮಗೆ. ನೆಟ್ಗೆ ಒಂದು ಮದ್ದೂರಲ್ಲಿರುವಂತಹ ಒಂದು ಕ್ಷೇತ್ರದಲ್ಲಿ ಇಂಟೆಲಿಜೆನ್ಸ್ ನೋಡಕ್ಕಾಗೋದಿಲ್ಲ, ನೀವು ಪಹಲ್ಗಾಮ್ ವಿಚಾರದಲ್ಲಿ ಮಾತನಾಡ್ತೀರಾ? ಮೆರವಣಿಗೆ ಹೋಗ್ಬೇಕಾದ್ರೆ ತಮಗೂ ಗೊತ್ತು, ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದಿರಿ, ನಮ್ಮ ಹಿಂದೂ ಕಾರ್ಯಕರ್ತರು ಹೋಗ್ಬೇಕಾದ್ರೆ ಮೇಲಿಂದ ಮಸೀದಿಯಿಂದ ಕಲ್ಲು ತೂರಿರೋಂಥ ಪ್ರಕರಣಗಳು, ಚಪ್ಪಲಿ ತೂರಿರೋಂಥ ಪ್ರಕರಣಗಳನ್ನ ತಾವು ನೋಡಿದಿರಿ. ಇವತ್ತು ಮದ್ದೂರಲ್ಲಿ ಅತಿ ಹೆಚ್ಚು ಹಿಂದೂಗಳು ಮಂಡ್ಯ ಜಿಲ್ಲೆಯಲ್ಲಿರೋಂಥ ಜಿಲ್ಲೆನಲ್ಲಿ ಇವತ್ತು ಮಸೀದಿ ಮುಂದೆ ಹೋಗ್ಬಾರ್ದು, ನಾವು DJ ಹಾಕ್ಬಾರ್ದು, ನಮ್ಮ ಹಿಂದೂ ಬಾವುಟಗಳು ಹಾಕ್ಬಾರ್ದು ಅಂದ್ರೆ ಇವ್ರಿಗೆ ಸಹಿಸ್ಕೊಳ್ಳೋ ಮನಸ್ಥಿತಿ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಲಿ, ಇಲ್ಲ ಪಾಕಿಸ್ತಾನಕ್ಕೆ ನಾವೇ ಕಳಿಸ್ಕೊಡ್ತೀವಿ, ಟಿಕೆಟ್ ಕೊಟ್ಟು ಹೋಗ್ಲಿ. ಅದನ್ನ ಬಿಟ್ಟು ನೀವು ಇಲ್ಲಿ ಗಣಪತಿ ತಗೊಂಡು ಹೋಗಂಗಿಲ್ಲ. ಮದ್ದೂರಮ್ಮನ ಜಾತ್ರೆನಲ್ಲಿ, ಮದ್ದೂರಮ್ಮನ ದೇವಸ್ಥಾನದ್ದು ಮೆರವಣಿಗೆ ಹೋಗ್ಬೇಕಾದ್ರೆ ತಮಟೆ ಹೊಡಿಬಾರ್ದು ಅಂತ ತೀರ್ಮಾನ ಮಾಡಿದಾರಂತೆ ಮಸೀದಿಲಿ. ಇದು ನಾವು ಎಲ್ಲಿದ್ದೀವಿ? ನಾವೇನು ಹಿಂದೂ ರಾಷ್ಟ್ರದಲ್ಲಿದ್ದೀವಾ ಅಥವಾ ಪಾಕಿಸ್ತಾನದಲ್ಲಿದ್ದೀವಾ? ಒಂದು ಯಾರು ತೀರ್ಕೊಂಡ್ರೆ ಸಮಾಧಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ತಮಟೆ ಹೊಡ್ಕೊಂಡು ಹೋಗ್ತೀವಿ. ಆ ತಮಟೆ ಹೊಡ್ಕೊಂಡು ಹೋಗೋದಕ್ಕೂ ಕೂಡ ಇವ್ರ ಪರ್ಮಿಷನ್ ಬೇಕಂತೆ. ಏನು ಎಲ್ಲಿದ್ದೀವಿ ನಾವು ಇವತ್ತು? ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪ್ರತಿ ಹಂತದಲ್ಲೂ ಕೂಡ ಇವ್ರಿಗೆ ಏನು ಮುಸ್ಲಿಮ್ಸ್ಗಳಿಗೆ ಓಲೈಕೆ ಮಾಡ್ಕೋಬೇಕು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ಇವತ್ತು DJ ತಗೊಳಕ್ ಪರ್ಮಿಷನ್ ಬೇಕು, ಗಣಪತಿ ಕೂರ್ಸಕ್ ಪರ್ಮಿಷನ್ ಬೇಕು, ಟ್ರ್ಯಾಕ್ಟರ್ಗೆ ಎಮಿಷನ್ ಸರ್ಟಿಫಿಕೇಟ್ ಬೇಕು. ಇವತ್ತು ಗಣಪತಿ ಇವತ್ತೇ ಬಿಡಬೇಕು. ಏನು ನಾವು ಎಲ್ಲಿದ್ದೀವಿ? ಆ ದೃಷ್ಟಿಯಿಂದ ಇವತ್ತು ತಾವು ನೋಡ್ಬೋದು, ಇಡೀ ಹಿಂದೂ ಸಮಾಜ ಇವತ್ತು ಹಿಂದೂ ಎದ್ದು ನಿಂತೈತೆ. ಇವತ್ತು ಯಾರಿಗೆ ತಾಕತ್ತೈತೆ ಮದ್ದೂರಲ್ಲಿ ಬಂದು ತಡೀಲಿ. ಇವತ್ತು 100ಕ್ಕೆ 100% ಅವರು ಬರೀ ಮದ್ದೂರಲ್ಲ, ಚನ್ನಪಟ್ಟಣದಿಂದ ಬಂದಿದ್ದಾರೆ, ಪಕ್ಕದ ತಾಲೂಕುಗಳಿಂದ ಬಂದು ಬೈಕಲ್ಲಿ ಬಂದಿರೋಂಥ ಎಲ್ಲ ಪ್ರೂಫ್ಗಳು ನಮ್ಮ ಹತ್ರ ಇದ್ದಾವೆ. ಪ್ರತಿಯೊಬ್ಬರು ಕೂಡ ಬೇರೆ ತಾಲೂಕಿಂದ ಬಂದು ಮೊದಲೇ ನಿರ್ಧಾರ ಮಾಡ್ಕೊಂಡು ಅಟ್ಯಾಕ್ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರ ಮೇಲೆ ಕಲ್ಲು ತೂರಿದ್ದಾರೆ. ಆ ದೃಷ್ಟಿಯಿಂದ ನಾವು ಇವತ್ತೆಲ್ಲ ಕಾರ್ಯಕರ್ತರು ಕೂಡ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಕೂರ್ತೀವಿ. ದಿವಸ ರಾತ್ರಿ ಗಣಪತಿ ಬಿಡುವಾಗ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವು ಗಣಪತಿ ಮೆರವಣಿಗೆ ಮಾಡಿ ಬಿಡ್ತಾ ಇದ್ವಿ. ಮೊನ್ನೆ ತಾನೇ ಈದ್ ಮಿಲಾದ್ ಆಗಿದೆ. ಅವ್ರು ಮಾಡಿದಾಗ, ಅವ್ರು ಕುಣಿದಾಗ, ಅವರು DJ ಹಾಕ್ದಾಗ ನಾವು ಯಾರೂ ಅದನ್ನು ತಂಟೆ ಮಾಡಿಲ್ಲ. ಹಿಂದೂಗಳು ನಾವು ಹಿಂದೂ ರಾಷ್ಟ್ರದಲ್ಲಿದ್ದೇವೆ, ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತೇಳಿ ನಾವು ಧರ್ಮವನ್ನು ಕಾಪಾಡ್ತಾ ಇದ್ದೇವೆ. ಇವತ್ತು ನಮ್ಮ ಧರ್ಮಕ್ಕೆ ಅನ್ಯಾಯ ಆದಾಗ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಿಂತು ಇವತ್ತು ಈ ಹೋರಾಟ ಮಾಡ್ತಾ ಇದ್ದೇವೆ. ಆ ಕಲ್ಲೊಡೆದಿರುವಂಥವ್ರು ಮಸೀದಿ ಒಳಗಡೆಯಿಂದ ನಿಂತ್ಕೊಂಡು ನಮ್ಮ ಹಿಂದೂ ಜನಾಂಗದ ಮೇಲೆ ಕಲ್ಲೊಡೆದಿದ್ದಾರೆ. ಆ ಕಲ್ಲೊಡೆದಿರುವಂಥ ಅಷ್ಟೂ ಜನನು ಅರೆಸ್ಟ್ ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಶಿಕ್ಷೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ, ಹಿಂದೂ ಸೈನಿಕರ ಹೋರಾಟ ಇದ್ದೇ ಇದೆ. ನಾವು ಅಕ್ರಮವಾಗಿ ಮಸೀದಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಅಕ್ರಮ ವಲಸಿಗರು ಇಲ್ಲಿ ಬಂದು ಸೇರಿದ್ದಾರೆ ಮುಸ್ಲಿಮರು. ಅದರ ಬಗ್ಗೆ ನಾವೆಲ್ಲ ನ್ಯಾಯಯುತವಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಏನು ಅನ್ನೋದು ಇವತ್ತು ನಾವು ಮದ್ದೂರಲ್ಲಿ ತೋರಿಸ್ತಾ ಇದೀವಿ. ಇದು ಬರೀ ಮದ್ದೂರಿನ ಕೂಗು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದ ಕೂಗು ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಹಿಂದೂ ಧರ್ಮಕ್ಕಾಗಿ ಹೋರಾಡ್ತಾ ಇದೀವಿ. ನಾವ್ ಎಲ್ಲಿ ತನಕ ಹೋರಾಟ ಮಾಡ್ತೀವಿ ಅಂದ್ರೆ ನ್ಯಾಯಕ್ಕಾಗಿ ಹೋರಾಟ ಮಾಡೇ ಮಾಡ್ತೀವಿ. ಯಾರು ತಡೀತಾರೋ ತಡೀಲಿ ಸರ್. ನಿನ್ನೆ ಗಣೇಶ ವಿಸರ್ಜನೆ ಮಾಡ್ಬೇಕಿತ್ತು. ಅದು ನೋಡಿ, ಸಹಿಷ್ಣುಗಳಾಗಿರುವಂತ ವಿಚಾರ ನೀವು ಹೇಳ್ತಾ ಇದ್ರಲ್ಲ, ಯಾರೊಬ್ರು ಮಾತ್ರ ಹೇಳ್ತಾ ಇದ್ರು ಕೇಸ್ ಹಾಕ್ಬೇಕು, ಅರೆಸ್ಟ್ ಮಾಡೋರ್ಗು. ಏನ್ರಿ ಮಾಡ್ತಾರೆ? ಸಂಪುಟದಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರನ್ನ ಅಮಾಯಕರು ಅಂತ ಹೇಳಿ ಕಳಿಸ್ತಾರೆ. ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ. ಕೆಲವೊಂದಿಷ್ಟು ಲೀಡರ್ಸ್ಗಳ ಬಂದ್ಬಿಟ್ಟು ಬ್ರದರ್ಸ್ ಅಂತ ಹೇಳ್ತಾರೆ. ಏನಾಗುತ್ತೆ ಅದರಲ್ಲಿ? ಕೊಡಿ ಮಾನ್ಯ ಮುಖ್ಯಮಂತ್ರಿಗಳೇ ಇನ್ನೊಂದಿಷ್ಟು. ಅವತ್ತು ನಿಂತ್ಕೊಂಡ್ಬಿಟ್ಟು ಟೋಪಿ ಹಾಕೊಂಡ್ಬಿಟ್ಟು ಮಾತನಾಡಿದ್ರಿ ಶಾಂತಿ ಪ್ರಿಯರು ಅಲ್ಲ ಅಂತ ಹೇಳಿ. ಇವತ್ತ ಶಾಂತಿ ಪ್ರಿಯರು? ಈದ್ ಮಿಲಾದ್ ಮೆರವಣಿಗೆ ಹೋಗ್ಬೇಕಾದ್ರೆ ಕಾಯ್ಕೊಂಡು ಕೂತು ಯಾರು ಏನು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಶಾಂತಿ ಪ್ರಿಯರು ಯಾರು? ಹಿಂದೂಗಳು. ಅಲ್ಲಿ ಯಾರಾದರೂ ಒಬ್ಬರಾದ್ರೂ ಕಲ್ಲೇನಾದರೂ ಎಸ್ತಿದ್ರ ಅಲ್ಲಿ? ಯಾಕೆ ಅಂತಂದರೆ ಎಲ್ಲ ದೇವರು ಒಂದೇ ಅಂತ ನಂಬ್ತೀವಿ. ಆ ಕಡೆಗೆ ಹಂಗೆ ನಂಬಲ್ವಲ್ಲ ಮುಸ್ಲಿಮರಲ್ಲಿ. ಅಲ್ಲ ಬಿಟ್ಟರೆ ಇನ್ನು ಯಾರೂ ಇಲ್ಲ. ಮೂರ್ತಿ ಆರಾಧಕರನ್ನು ಒಪ್ಕೊಳ್ಳಲ್ಲ.
ಅವ್ರನ್ನ ಶಾಂತಿ ಪ್ರಿಯರು ಅಂತ ನೀವು ಕರೀತಾ ಇದ್ದೀರಿ. ಜನರಲೈಸ್ ಆಗಿ ಮಾತಾಡಬೇಕಾದಂಥ ಪರಿಸ್ಥಿತಿ ಈಗ ಬರ್ತಾ ಇದೆ. ಕಾರಣ ಆ ಸಮುದಾಯ, ಆ ಧರ್ಮದಲ್ಲಿ ಯಾರೊಬ್ಬರು ಕೂಡ ಈ ರೀತಿಯಾಗಿ ಆದಾಗ ಮುಂದೆ ಬಂದ್ಬಿಟ್ಟು ಇಂಥವ್ರಿಗೆ ಶಿಕ್ಷೆ ಕೊಡಿ ಅಂತ ಹೇಳಕ್ಕೂ ಯಾರಿಗೂ ಇಲ್ಲ ಅಲ್ಲಿ ಬಾಯಿ. ಯಾಕಂದ್ರೆ ಅವ್ರ ಮನೆಗೆ ಏನಾದರೂ ಆಗ್ಬಿಡುತ್ತೇನೋ ಅಂತ ಅನಿಸುತ್ತೆ ಅವ್ರ ಧರ್ಮದಲ್ಲಿ.